ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಇದೀಗ ನಾನು ವಿಜಯ್ ಸರ್ ಕೇಳ್ಬಿಡ್ತೀನಿ. ವಿಜಯ್ ಸರ್ ಒಂದು ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ, ಈಗ ಅದನ್ನಾಗಲೇ ಬಸವರಾಜ್ ಸರ್ ಹೇಳ್ತಾ ಇದ್ದಾರೆ ಅಂದರೆ, ಅತಿ ಮುಖ್ಯವಾಗಿ ನಿಮಗೆ ಈಗ ನಾಗೇಂದ್ರ ರಾಜೀನಾಮೆ ತೊಗೊಂಡಿದ್ರು ನಾಗೇಂದ್ರ ಅವರ ಕಡೆಯಿಂದ ಒಂದು ಭಾಗ, ಒಂದು ಜಮೀರ್ ಪಕ್ಷ ವಿರೋಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕಳಂಕ ಹೊತ್ಕೊಂಡಿದ್ರು ಅಂತ ಹೇಳಿ ಇವರಿಬ್ಬರನ್ನ ಕ್ಯಾಬಿನೆಟ್ ಒಳಗಡೆ ತೆಗೆದುಕೊಳ್ಳಲೇಬೇಕಾದಂಥ ಒತ್ತಡ ಇತ್ತ, ಧರದಿತ್ತ, ಅವಶ್ಯಕತೆ ಇತ್ತ. ಇದು ಚುನಾವಣಾ ಹಿನ್ನೆಲೆಯಾಗಿರ್ತಕ್ಕಂಥ ಕಥೆನಾ? ನಾಗೇಂದ್ರ ಇದ್ದರೆ ಬಳ್ಳಾರಿನ ಸ್ವಲ್ಪ ಸುಲಭ ಆಗ್ಬೋದು ರಾಜಕಾರಣ, ಜಮೀರ್ ಇದ್ದರೆ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಈ ಕ್ಯಾಲ್ಕುಲೇಷನ್ಸ್ ಮೇಲೆ ಹೋದ್ರ ಇವರು ಅಂತ. ಹಾಗೆ ಲೆಕ್ಕ ತೊಗೊಂಡ್ರೆ UT ಖಾದರ್ ಅವರು ಸರ್ 3 ವರ್ಷಗಳ ಕಾಲ ಸ್ಪೀಕರಾಗಿ ಕೂರಿಸ್ಬಿಟ್ರು ಅವ್ರನ್ನ. ಹಿಂದೆ ಕೂಡ ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು 3 ವರ್ಷ ಅಲ್ಲಿ ಕೂರಿಸಿ ಆಮೇಲೆ ಈಗ ಮಿನಿಸ್ಟರ್ ಮಾಡಿದ್ರು. ಜಮೀರ್ ಅವ್ರಿಗೊಂದು ಟೈಮು ಕೊಡಲಿಲ್ಲ ಇವರು. ನೀನು ತಪ್ಪು ಮಾಡಿದ್ಯಪ್ಪ, ನೀನು ತಪ್ಪೆಲ್ಲ ಮಾಡಿದ್ರೆ ನಿಂದೆಲ್ಲ ನಾವು ಸಹಿಸ್ಕೊಳ್ಳಲ್ಲ ಅಂತೇಳಿ ಆ ಟೈಮು ಇಲ್ಲದಂತೆ ಮತ್ತೆ ಕ್ಯಾಬಿನೆಟ್ ಒಳಗಡೆ ತೊಗೊಂಡ್ರಲ್ಲ, ಹೇಗಿದು ಅಂತ. ಈ ಒಂದು ಪ್ರಾಸ್ತಾವಿಕವಾಗಿ ಒಂದು ಹೇಳ್ಬಿಡ್ತೀನಿ. ಎಲ್ಲಾ ನಿಪುಣರೆಲ್ಲ ಮಾತಾಡಿದ್ದಾರೆ. ಆದ್ರೆ ನಾನು ಹೇಳುದು ಕಾಂಗ್ರೆಸ್ ಇಂತಹ ದೌರ್ಭಾಗ್ಯ ಸ್ಥಿತಿಗೆ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 130 ವರ್ಷದ ಪಾರ್ಟಿ 6 ಜನ ಅಥವಾ 7 ಜನ ವಲಸಿಗರ ಮೇಲೆ ಡಿಪೆಂಡ್ ಆಗಿ ಒಂದು ಮಂತ್ರಿಮಂಡಲ ರಚನೆ ಮಾಡುತ್ತೆ ಅಂತಂದ್ರೆ ಇವ್ರ ಸ್ವಾತಂತ್ರ್ಯ ಎಷ್ಟಿದೆ. ಆಮೇಲೆ ಇದನ್ನ ತೀರ್ಮಾನ ಮಾಡಿದವರು ಪಾರ್ಟಿಯಲ್ಲಿ ಹೈಕಮಾಂಡ್ ಅಲ್ಲಿ ಅನ್ಸ್ಕೊಂಡವ್ರು 5 ಜನ ತೀರ್ಮಾನ ಮಾಡಿದ್ದಲ್ಲ. ಈಚೆ ಇರೋರೆಲ್ಲ ಹೇಳ್ತಾರೆ ಏನೇನು, ಆದ್ರೆ ಡೆಲ್ಲಿ ವಿಷಯ ನಮಗ್ ಗೊತ್ತು. ತೀರ್ಮಾನ ಮಾಡಿದವ್ರು ಇಬ್ರೆ. ಅದು ರಾತ್ರಿ 9 ಗಂಟೆಗೆ ಚಿತ್ರಣ ಆಯ್ತು, ಬಿಡಿ, ಅದು ಬೇರೆ ವಿಷಯ. ಈಗ ವಿಷಯಕ್ಕೆ ಬರೋದಾದ್ರೆ ಜಮೀರ್ ಅಹಮದ್ ಖಾನ್ ಅಥವಾ ಇವರು ನಾಗೇಂದ್ರ ಅವರು ಆಗ್ಲೇ ವಾಲ್ಮೀಕಿ ಸ್ಕ್ಯಾಮ್ ಮೇಲೆ ಸಿಕ್ಕಾಕೊಂಡು 187 ಕೋಟಿ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳ್ತಾನೆ. ಒಂದು, ಬರೇ ದುಡ್ಡಿಂದಾನೇ ಚುನಾವಣೆ ಗೆಲ್ಲಕ್ ಸಾಧ್ಯನಾ? ಒಂದು. ಎರಡನೇ, ಜಮೀರ್ ಅಹಮದ್ ಖಾನ್ ಅವರು ಕೇರಳಲ್ಲಿ ಗೆಲ್ಲಿಸ್ದೆ, ನಾನು ಇಡೀ ಕರ್ನಾಟಕ ಗೆಲ್ಲಿಸ್ತೀನಿ ಅಂತ ಹೇಳಕ್ ಸಾಧ್ಯನಾ? ಇಷ್ಟು ವರ್ಷ ಕಾಂಗ್ರೆಸ್ ಮೇಲೆ ಗೆಲ್ಲಿಸ್ಕೊಂಡ್ ಬಂದವರೆಲ್ಲ ಈ ತರ ನಾನು ಅಲ್ಲಿ ಗೆಲ್ಲಿಸ್ತೆ ಇಲ್ಲಿ ಗೆಲ್ಲಿಸ್ತೆ ಅಂತ ಹೇಳ್ಕೊಂಡು ಯಾರು ಬಂದವರಲ್ಲ. ದೇವರಾಜರ ಕಾಲದಲ್ಲಿ ಕಾಂಗ್ರೆಸ್ ನಡೀತು. ಈ ಕೆಂಗಲ್ ಹನುಮಂತಯ್ಯನವ್ರ ಕಾಲದಿಂದ ಕಾಂಗ್ರೆಸ್ ಪಕ್ಷ ಇದೆ. ಈಗಲೂ ಕಾಂಗ್ರೆಸ್ ಪಕ್ಷ ಇದೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಇದರಲ್ಲಿ ಇವರೇ ಲೀಡರ್ ಹುಟ್ಟಾಕೋತಾ ಇದ್ದಾರೆ. ಯಾರಿಗೆ ಏನು ಸಾಮರ್ಥ್ಯ ಇರಲ್ಲ, ಅವರಿಗೆ ಒಂದು ವಿಶೇಷವಾದ ಕೆಲಸ ಮಾಡಕ್ಕೂ ಕೆಪಾಸಿಟಿ ಇಲ್ಲ ಅಂತವ್ರಿಗೆ ಲೀಡರ್ಶಿಪ್ ಕೊಡ್ತಾ ಇದ್ದಾರೆ. ಇವಾಗ ಜಮೀರ್ ಅಹಮದ್ ಖಾನ್ ತಗೊಳ್ಳಿ, ದಾವಣಗೆರೆಯಲ್ಲಿ ಅವ್ರಿಗೆ ವಿರೋಧ ಇತ್ತು, ಅವ್ರು ಮಾಡ್ಲಿಲ್ಲ ಅಂತ. ಕೇರಳ ಮಾಡಿದ್ರು ಅನ್ನೋದಕ್ಕೋಸ್ಕರ ಅವ್ರಿಗೆ ಇವರು ಹೆಗ್ಗುರುತು ಕೊಟ್ಬಿಟ್ಟು ಅವ್ರನ್ನ ಮಾಡಿದ್ರು. ಅಜಯ್ ಸೇವಟ್ ಅವ್ರ ಮಗ ಎಷ್ಟು ವರ್ಷದಿಂದ ಅವ್ರಿದ್ದಾರೆ, ಅವ್ರು ಕೊಡ್ಲಿಲ್ಲ. ನೀವ್ ಹೇಳ್ದ UT ಖಾದರ್ ಅವ್ರ ಕೈ ಕಟ್ಟಾಕ್ ಕೊಡ್ತಾರೆ ಸ್ಪೀಕರ್ ಉದ್ಯೋಗ. ಅವ್ರಿಗೆ ಅದ ನೆಸಿಟಿನೇ ಇಲ್ಲ, ಅವ್ರು ಆಕ್ಟಿವ್ ವರ್ಕರ್, ಅವ್ರಿಗೆ ತೆಗೆದು ಕೂಡ್ಸಿದ್ರು. ಆಮೇಲೆ ದಿನೇಶ್ ಗುಂಡೂರಾವ್ ಒಳ್ಳೆ ವರ್ಕರ್, ಚೆನ್ನಾಗಿ ಕೆಲಸಾನು ಮಾಡಿದ್ರು. ಅವ್ರಿಗೆ 3 ಪೊಸಿಷನ್ ಕೊಟ್ಟಿದ್ವಿ. ಈಗ ಚುನಾವಣೆ ಇದೆ ಅದಕ್ಕೋಸ್ಕರ ಅವ್ರು ಕೊಡಲ್ಲ ಅನ್ನೋದು ಅಂದ್ರೆ ಇದು ವಿರೋಧಾಭಾಸಕ್ಕೆ ಕಾರಣ ಆಗುತ್ತೆ. ಕಾಂಗ್ರೆಸ್ ನಲ್ಲಿ ಏನಂದ್ರೆ ಒಂದು ನೈತಿಕತೆ ಬೇಕು. ಇದು 130 ವರ್ಷದ ಪಾರ್ಟಿ ಅಂತ ಹೇಳ್ಕೊತಾರೆ. ಇಲ್ಲಿ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಇಲ್ವಾ ಇವರಿಗೆ? ವಲಸಿಗರು ಬಂದವರು ಅವರೇನು ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದ ಬಂದವರಲ್ಲ, ಅವರು ಕಾಂಗ್ರೆಸ್ ನಿಷ್ಠೆ ಇದ್ದೇ ಬಂದವರಲ್ಲ. ಕುಮಾರಸ್ವಾಮಿ ಮೇಲೆ ದೇವಸ್ಥಿಯಿಂದ ಇಲ್ಲಿಗೆ ಬಂದವರು. ಕುಮಾರಸ್ವಾಮಿಗೆ ದ್ವೇಷ ಮಾಡಿ ಇಲ್ಲಿಗೆ ಬಂದವರವರು ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದಲ್ಲ. ಅವರಿಂದ ಯಾವ ರೀತಿ ನೀವು ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಸಾಧ್ಯ ಇದೆ? ಈಗ ಇವರು ಸಪೋಸ್ ನೀವು ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಆದ್ರಿಂದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಡೆಗಣೆ ಮಾಡಿದೆ ಅಂತ ನನ್ನ ನೇರವಾದ ಆರೋಪ ಇದೆ ಕಾಂಗ್ರೆಸ್ ಮೇಲೆ.